ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. UPI ಅಂದ್ರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಬಳಕೆ ದೇಶದಲ್ಲಿ ವ್ಯಾಪಕವಾಗಿದ್ರೂ ಅನೇಕ ಕಡೆ ನೆಟ್ವರ್ಕ್ ಸಮಸ್ಯೆ ಬಹಳ ದೊಡ್ಡದಾಗಿದೆ. ಅನೇಕ ಕಡೆ ಸಿಗ್ನಲ್ ಇನ್ನೂ ಕೂಡ ಸಿಗ್ತಾ ಇಲ್ಲ. ಗ್ರಾಮೀಣ ಭಾಗದಲ್ಲಿ ಸಿಗ್ನಲ್ ಸಮಸ್ಯೆ ದೊಡ್ಡ ಸಮಸ್ಯೆಯಾಗಿದೆ. ಆದರೆ ಇನ್ನು ಮುಂದೆ ಇಂಟರ್ನೆಟ್ ಇಲ್ಲದ ಕಡೆಯೂ ಕೂಡ ನೀವು UPI ಪೇಮೆಂಟ್ ಮಾಡಬಹುದು. ಅದು ಹೇಗೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಜೊತೆಗೆ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಇಂಟರ್ನೆಟ್ ಸಂಪರ್ಕ ಇಲ್ಲದಿದ್ರೂ UPI ಮೂಲಕ ಹಣ ಪಾವತಿಸುವ ದಿನಗಳು ಇನ್ನು ಮುಂದೆ ಶೀಘ್ರದಲ್ಲೇ ಬರುತ್ತೆ. ಈ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ಇಂಟರ್ನೆಟ್ ಇಲ್ಲದೆ ಇದ್ರೂ NFC ಅಂದ್ರೆ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ತಂತ್ರಜ್ಞಾನವನ್ನು ಬಳಸಿ UPI ಪಾವತಿಗೆ ಅವಕಾಶ ಕೊಡುವ ಯೋಜನೆಯನ್ನ ಜಾರಿಗೆ ತರೋದಕ್ಕೆ NPCI ಈಗ ರೆಡಿಯಾಗಿದೆ. ಅಂದ್ರೆ ಮೊಬೈಲ್ ಅನ್ನ ಇನ್ನೊಂದು ಯಾವುದೇ ಹಣ ಸ್ವೀಕೃತಿ ವ್ಯವಸ್ಥೆ ಅಥವಾ ಪಾಯಿಂಟ್ ಆಫ್ ಸೇಲ್ POS ಅಂತ ಹೇಳ್ತಾರೆ. ಟರ್ಮಿನಲ್ ಬಳಿ ಹಿಡಿದ್ರೆ ಇಂಟರ್ನೆಟ್ ಇಲ್ಲದ ಹೊರತಾಗಿಯೂ ಹಣವನ್ನು ನೀವು ಇನ್ನು ಮುಂದೆ ಪೇಮೆಂಟ್ ಮಾಡಬಹುದು. ವಿಮಾನದಲ್ಲಿ ಪ್ರಯಾಣ ಮಾಡುವಾಗ, ಮೆಟ್ರೋ ನಿಲ್ದಾಣದಲ್ಲಿದ್ದಾಗ ಅಥವಾ ನೆಟ್ವರ್ಕ್ ಸಮಸ್ಯೆ ಇರುವಂತಹ ಪ್ರದೇಶದಲ್ಲಿದ್ದರೂ ಕೂಡ ಮೊಬೈಲ್ ಅನ್ನು ಟ್ಯಾಪ್ ಮಾಡುವ ಮೂಲಕ ಹಣವನ್ನು ನೀವು ಪಾವತಿಸುವುದಕ್ಕೆ ಸಾಧ್ಯ ಆಗುವ ವ್ಯವಸ್ಥೆಯನ್ನು ಭಾರತ ಅಭಿವೃದ್ಧಿಪಡಿಸುತ್ತಿದೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂಟರ್ನೆಟ್ ಇಲ್ಲದೆಯೇ ಕಾರ್ಯನಿರ್ವಹಿಸುವ ಆಫ್ಲೈನ್ ಟ್ಯಾಪ್ ಆ್ಯಂಡ್ ಪೇ UPI ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತಿದೆ. ಈ ಹೊಸ ತಂತ್ರಜ್ಞಾನ ಜಾರಿಯಾದರೆ ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಲಿದೆ. ಹಾಗಾದರೆ ಇಂಟರ್ನೆಟ್ ಇಲ್ಲದೆ UPI ಪಾವತಿ ಹೇಗೆ ಸಾಧ್ಯ ಅಂತ ನೀವು ಕೇಳಬಹುದು. ಎಸ್, UPI ಈ ಸೌಲಭ್ಯದ ಬಳಕೆಗೆ ಗ್ರಾಹಕರು ಮೊದಲಿಗೆ UPI ಲೈಟ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿನ ತಮ್ಮ ವ್ಯಾಲೆಟ್ಗೆ ಹಣವನ್ನು ಹಾಕೋಬೇಕು. ನಂತರ ಇಂಟರ್ನೆಟ್ ಇಲ್ಲದಿದ್ರೂ NFC ಸೌಲಭ್ಯ ಹೊಂದಿರುವ ಮೊಬೈಲ್ ಅನ್ನ ಹೊಂದಾಣಿಕೆಯ POS ಅಂದ್ರೆ ಆಗಲೇ ಹೇಳಿದಾಗೆ ಪಾಯಿಂಟ್ ಆಫ್ ಸೇಲ್ ಯಂತ್ರದ ಮೇಲೆ ಟ್ಯಾಪ್ ಮಾಡಿದ್ರೆ ಆಗ ನಿಮ್ಮ ಪೇಮೆಂಟ್ ಪೂರ್ಣ ಆಗುತ್ತೆ. ಅಲ್ಲಿಂದ ಇನ್ನೊಂದು ಖಾತೆಗೆ ಸುಲಭವಾಗಿ ಹಣ ಪಾವತಿ ಆಗುತ್ತೆ. ಹಾಗಾದ್ರೆ ಇದೇನು ಡಿಫರೆನ್ಸ್ ಅಂತ ಕೇಳಬಹುದು. ಎಸ್, NFC ಬಳಸಿ ಹಣ ಪಾವತಿ ವ್ಯವಸ್ಥೆ ಈಗಾಗಲೇ ಜಾರಿಯಲ್ಲಿ ಇದೆಯಾದರೂ GSM ಸಿಗ್ನಲ್, USSD ಕೋಡ್ ಅಥವಾ ಕಾಲ್ ಮಾಡೋದಕ್ಕೆ ಅನುವಾಗುವ ಫೋನ್ ಲೈನ್ ಲಭ್ಯತೆ ಇದಕ್ಕೆ ಅಗತ್ಯ ಆಗಿರುತ್ತೆ. ಆದರೆ ಇನ್ನು ಮುಂದೆ NPCU ಜಾರಿಗೆ ಮುಂದಾಗಿರುವ ಹೊಸ ವ್ಯವಸ್ಥೆಯಲ್ಲಿ ಯಾವುದೇ ಮೊಬೈಲ್ ನೆಟ್ವರ್ಕ್ನ ಅವಶ್ಯಕತೆ ಇರೋದಿಲ್ಲ. ಕೇವಲ ಶಾರ್ಟ್ ರೇಂಜ್ ವೈರ್ಲೆಸ್ ಕಮ್ಯುನಿಕೇಶನ್ ಬಳಸಿಕೊಂಡು ಹಣವನ್ನು ನೀವು ಟ್ರಾನ್ಸ್ಫರ್ ಮಾಡಬಹುದು. ದಿನದ 24 ಗಂಟೆಯೂ ಕೂಡ ಇದು ಲಭ್ಯ ಇರೋ ಕಾರಣ ಯಾವುದೇ ಕುಗ್ರಾಮಗಳಲ್ಲೂ ನೆಟ್ವರ್ಕ್ ಇರದೇ ಇರುವಂತಹ ಜಾಗದಲ್ಲೂ ಕೂಡ ನೀವು ಇದನ್ನು ಸುಲಭವಾಗಿ ಬಳಕೆ ಮಾಡಬಹುದು. NFC ತಂತ್ರಜ್ಞಾನವನ್ನು ಇದು ಆಧಾರ ಮಾಡಿರುತ್ತೆ. ಈ ತಂತ್ರಜ್ಞಾನವನ್ನು ಈಗಾಗಲೇ ಡೆಬಿಟ್ ಹಾಗೆಯೇ ಕ್ರೆಡಿಟ್ ಕಾರ್ಡ್ಗಳ ಟ್ಯಾಪ್ ಆ್ಯಂಡ್ ಪೇ ಸೇವೆಯಲ್ಲಿ ಬಳಕೆ ಮಾಡಲಾಗ್ತಿದೆ. ವಹಿವಾಟಿನ ಮಾಹಿತಿಯನ್ನ POS ಯಂತ್ರ ತಾತ್ಕಾಲಿಕವಾಗಿ ಸಂಗ್ರಹ ಇಟ್ಕೊಂಡು ನಂತರ ಇಂಟರ್ನೆಟ್ ಸಂಪರ್ಕ ಸಿಕ್ಕಾಗ ಬ್ಯಾಂಕಿಂಗ್ ವ್ಯವಸ್ಥೆಯೊಂದಿಗೆ ಸಿಂಕ್ ಮಾಡುತ್ತೆ. ಹಣ ಈಗಾಗಲೇ UPI ಲೈಟ್ ವ್ಯಾಲೆಟ್ನಲ್ಲಿ ಇರೋದ್ರಿಂದ UPI ಪಿನ್ ನಮೂದಿಸುವ ಅಗತ್ಯ ಕೂಡ ಇರೋದಿಲ್ಲ. ಯಾವ ಸ್ಥಳಗಳಲ್ಲಿ ಇದು ಹೆಚ್ಚು ಉಪಯೋಗ ಅಂತ ನೋಡೋದಾದ್ರೆ, ಆಫ್ಲೈನ್ ಟ್ಯಾಪ್ ಆ್ಯಂಡ್ ಪೇ UPI ವ್ಯವಸ್ಥೆ ಜಾರಿಗೆ ಬಂದರೆ ಈ ಹೊಸ ಆಫ್ಲೈನ್ UPI ವ್ಯವಸ್ಥೆಯಲ್ಲಿ ಇಂಟರ್ನೆಟ್ ಸಂಪರ್ಕ ಕಡಿಮೆ ಅಥವಾ ಇಲ್ಲದೇ ಇರುವ ಪ್ರದೇಶಗಳಲ್ಲಿ ಹೆಚ್ಚು ಪ್ರಯೋಜನಕಾರಿ. ಪ್ರಮುಖವಾಗಿ ವಿಮಾನ ಪ್ರಯಾಣದ ವೇಳೆ, ಭೂಗತ ಮೆಟ್ರೋ ನಿಲ್ದಾಣಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ, ದೊಡ್ಡ ಕಟ್ಟಡಗಳಲ್ಲಿ, ನೆಟ್ವರ್ಕ್ ಸಮಸ್ಯೆ ಇರುವ ಸಂದರ್ಭಗಳಲ್ಲಿ, ಜನದಟ್ಟಣೆ ಹೆಚ್ಚಿರುವ ಪ್ರದೇಶಗಳಲ್ಲಿ, ಮೊಬೈಲ್ ನೆಟ್ವರ್ಕ್ ಸರಿಯಾಗಿ ಸಿಗದೇ ಇರುವಂತಹ ಸಂದರ್ಭಗಳಲ್ಲಿ ಇವೆಲ್ಲವೂ ಕೂಡ ಪ್ರಯೋಜನವಾಗುತ್ತೆ. ಇಂಟರ್ನೆಟ್ ಇಲ್ಲದಿದ್ರೂ ಡಿಜಿಟಲ್ ಪಾವತಿ ಸಾಧ್ಯ ಆಗುತ್ತೆ. ಗ್ರಾಮೀಣ ಹಾಗೂ ದೂರದ ಪ್ರದೇಶಗಳಲ್ಲಿ UPI ಬಳಕೆ ಹೆಚ್ಚಾಗುತ್ತೆ. ಸಂಪರ್ಕರಹಿತ ಡೆಬಿಟ್ ಹಾಗೆಯೇ ಕ್ರೆಡಿಟ್ ಕಾರ್ಡ್ ಪಾವತಿಗಳಿಗೆ ಪರ್ಯಾಯವಾಗಿ UPI ಹೊರಹೊಮ್ಮಲಿದೆ. ಸೊ ಡಿಜಿಟಲ್ ಇಂಡಿಯಾ ಅಭಿಯಾನಕ್ಕೆ ಮತ್ತಷ್ಟು ವೇಗವಾಗುವಂತಹ ಚಾನ್ಸಸ್ ಕೂಡ ಇದೆ. ಇನ್ನು ಸದ್ಯದ ಮಾಹಿತಿ ಪ್ರಕಾರ ಹೊಸ ವ್ಯವಸ್ಥೆಯಲ್ಲಿ ಒಂದು ವಹಿವಾಟಿಗೆ ಗರಿಷ್ಠ 2,000 ರೂಪಾಯಿವರೆಗೆ ಪಾವತಿ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಈ ಕುರಿತು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇನ್ನೂ ಕೂಡ ಯಾವುದೇ ಅಧಿಕೃತ ಮಾಹಿತಿಯನ್ನು ಅಥವಾ ಮಾರ್ಗಸೂಚಿ ಕೊಟ್ಟಿಲ್ಲ. ಜೊತೆಗೆ ಒಂದು ಡೇಟ್ ಅನ್ನು ಕೂಡ ಪ್ರಕಟಿಸಿಲ್ಲ. ಸೊ ಅಂತಿಮ ಮಿತಿಯನ್ನು ಪ್ರಕಟಿಸುವ ಅಧಿಕಾರ ಆ ಸಂಸ್ಥೆಯದ್ದೇ ಆಗಿರೋದ್ರಿಂದ ಹೊಸ ವ್ಯವಸ್ಥೆಯಲ್ಲಿ ಮತ್ತೊಬ್ಬರ ಮೊಬೈಲ್ ಅಗತ್ಯ ಕೂಡ ಇರೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಆಫ್ಲೈನ್ UPI ಬಳಕೆ ಇನ್ನಷ್ಟು ಸುಲಭ ಆಗುತ್ತೆ. ಒಟ್ಟಿನಲ್ಲಿ ಭಾರತದಲ್ಲಿ ಡಿಜಿಟಲ್ ಪಾವತಿಯನ್ನ ಇನ್ನಷ್ಟು ಸುಲಭ ಹಾಗೆ ವೇಗ ಮತ್ತು ವಿಶ್ವಾಸಾರ್ಹವಾಗಿಸೋದಕ್ಕೆ NPCI ಹೊಸ ಹೆಜ್ಜೆ ಇಡ್ತಿದೆ. ಇಂಟರ್ನೆಟ್ ಇಲ್ಲದಿದ್ರೂ UPI ಮೂಲಕ ಹಣ ಪಾವತಿಸುವ ವ್ಯವಸ್ಥೆ ಜಾರಿಗೆ ಬಂದರೆ ಅದು ಕೋಟ್ಯಾಂತರ ಬಳಕೆದಾರರಿಗೆ ಅನುಕೂಲ ಆಗೋದ್ರ ಜೊತೆಗೆ ದೇಶದ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವಂತಹ ಸಾಧ್ಯತೆ ಇದೆ. ಸೊ ಈ ಸೇವೆ ಯಾವಾಗ ಸಾರ್ವಜನಿಕರಿಗೆ ಲಭ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ಕೆಲವೇ ದಿನಗಳಲ್ಲಿ ಮಾಹಿತಿ ಗೊತ್ತಾಗಲಿದೆ. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.